ಡೌನ್ ಪೇಮೆಂಟ್ ಮಾಡಿ EMI ಕಟ್ಟಿರೋರ್ಗೆ ಏನು ಹಕ್ಕುಗಳೇ ಇಲ್ವಾ? ಹಾಗಾದ್ರೆ ತನ್ನ ಗಾಡಿಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಕಾನೂನು ಏನು ಹೇಳುತ್ತೆ, ನಿಮ್ಮ ಲೋನ್ನಲ್ಲಿ ತಗೊಂಡಿರುವಂಥ ಗಾಡಿಗಳನ್ನು ನೀವು ಹೇಗೆ ಸಂರಕ್ಷಣೆಯನ್ನು ಮಾಡ್ಕೊಳ್ಬೋದು ಅಂತ ಕಾನೂನಾತ್ಮಕ ಒಂದಷ್ಟು ಪರಿಹಾರಗಳನ್ನು ಕೊಡ್ತೀನಿ. ಜೊತೆಗೆ ಒಂದು ಒಳ್ಳೆ ಕೇಸ್ ಇದೆ. ಈಗ ಪಾಪ ಈ ಒಂದು ವಿಚಾರವನ್ನು ತಮ್ಮ ಹತ್ರ ಹೇಳಲೇಬೇಕು. ಯಾಕೆ ಅಂದರೆ ಈ ಒಂದು ವಿಡಿಯೋನ ನೀವು ನೋಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಕಾನೂನಾತ್ಮಕ ಅರಿವನ್ನು ನೀವು ದಯಮಾಡಿ ಬೆಳೆಸ್ಕೊಳ್ಳೇಬೇಕು ಸ್ನೇಹಿತರೆ. ಕಾನೂನು ನಿಮಗೆ ಪ್ರತಿ ಸಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನೀವು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ ಕಾನೂನನ್ನು ನೀವು ತಿಳ್ಕೊಳ್ಳೇಬೇಕು. ಇಲ್ಲ ಅಂದರೆ ಅಧಿಕಾರ ಮತ್ತು ಈ ಥರ ಕೆಲವೊಬ್ರು ಇರೋರು ನಿಮ್ಮನ್ನು ತುಳಿತಾರೆ, ನಿಮ್ಮಲ್ಲಿರೋ ವಸ್ತುಗಳನ್ನು ಕಿತ್ಕೊಳ್ತಾರೆ ದಬ್ಬಾಳಿಕೆಯಿಂದ. ನೀವೇನು ಮಾಡೋದಕ್ಕಾಗಲ್ಲ, ನೀವು ಕಾನೂನನ್ನು ತಿಳ್ಕೊಳ್ಳಿ ಅಂತಲೇ ನಾನು ನಿಮಗೆ ಪ್ರತಿ ಸಲ ಒತ್ತಿ ಹೇಳ್ತೀನಿ. ನೋಡಿ, ಇವತ್ತು ಒಂದು ಹೆಂಡತಿ ಗಂಡನಿಗೆ ಒಂದು ಸ್ವಿಫ್ಟ್ ಡಿಸೈರ್ ಏನೋ ಕಾರ್ ತಕ್ಕೊಟ್ಟಿದ್ದಾರೆ. ಆತ ಪಾಪ ಓಲಾ ಊಬರ್ಗೆ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತಿದ್ದಾನೆ. ಆ ಕಾರ್ ಮೇಲೆ ಪಾಪ ಅವ್ರಿಗೆ ಎಂತ ಪ್ರೀತಿ ಇದೆ ಅಂದ್ರೆ ಪಾಪ ಫ್ಯಾಮಿಲಿಯವರೆಲ್ಲ ಓಡಾಡ್ಬಿಟ್ಟಿದ್ದಾರೆ. ಆ ಕಾರ್ ಮೇಲೆ ಆ ಚಾಲಕನಿಗೆ ತುಂಬಾ ಬಾಂಡೇಜ್ ಇದೆ. 28 ಕಂತು ಕಟ್ಟಿದ್ದಾನೆ. 30 ಕಂತು ಅಷ್ಟೇ ಇರೋದದು. 28 ಕಂತು ಕಟ್ಟಿದ್ದಾನೆ. ಇನ್ನು 20,000 ರೂಪಾಯಿ ಕಟ್ಟಬೇಕಷ್ಟೇ ರೀ ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು 2 ಕಂತು ಕಟ್ಟಬೇಕಷ್ಟೇನೆ. ಮೊನ್ನೆ 15 ದಿನಗಳ ಹಿಂದೆ ಸೀಸ್ ಮಾಡಿದ್ದಾರೆ ವೆಹಿಕಲ್ಗಳನ್ನ. ಏಕಿ ಒಂದೇ ಸಲ ರೌಡಿ ಬಿಹೇವಿಯರ್ ಸೀಸರ್ಗಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾವು ಹೇಳೋದಂತೂ ಹೇಳೋದು, ಸಾರ್ವಜನಿಕರಿಗೆ ನಿಮಗೆ ಮಾಹಿತಿ ಕೊಡೋದೇನಂದ್ರೆ, ಸೀಸರ್ಗಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಏಕಿ 5-6 ಜನ ಹೋಗ್ತೀರಾ ನೀವು ಹೆಬ್ಬಾಳೆ ಸರ್ಕಲ್ ಅಲ್ಲಿ ಸೀಸ್ ಮಾಡಿದಾರೆ ಅವರು ಸೀಸರ್ಗಳು. ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, 20 ದಿನಗಳಿಗೆ ಅಷ್ಟೇ ರೀ, 20 ದಿನ ಆಗಿದೆ ಸೇಲ್ ಮಾಡ್ಬಿಟ್ಟಿದ್ದಾರೆ ವೆಹಿಕಲ್ಗಳನ್ನ. 28 ಕಂತುಗಳನ್ನ ಕಟ್ಟಿ ಡೌನ್ ಪೇಮೆಂಟ್ ನ ಮಾಡಿ ಆ ಕಾರಿನೊಂದಿಗೆ ಒಂದೊಳ್ಳೆ ಪ್ರೀತಿ ಮತ್ತು ಬಾಂಧವ್ಯ ಹಂಚ್ಕೊಂಡಿರೋ ಆ ವ್ಯಕ್ತಿಗೆ ಏನ್ರಿ ಮಾಡೋದು? ಆ ಸೀಸರ್ಗಳಿಗೆ ಏನ್ ಮಾಡಬೇಕು? ಆ ಬ್ಯಾಂಕ್ ಮ್ಯಾನೇಜರ್ಗೆ ಏನು ಮಾಡಬೇಕು? ಅವನು ರಿಕವರಿ ಏಜೆಂಟು ಅದೇನೋ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿರ್ತಾರ, ಅವ್ರಿಗೆ ಏನು ಹೇಳಬೇಕು? ನಿಮ್ಮ ವೆಹಿಕಲ್ಗಳನ್ನು ಹಿಂಗೆ ಕೊಟ್ಬಿಡ್ತೀರಾ ಸ್ನೇಹಿತರೆ? ಆಮೇಲೆ ಈ ಬ್ಯಾಂಕಲ್ಲಿರೋರು ಒಂದೊಳ್ಳೆ ಮಾತಂತಾರೆ, ಯಾವಾಗ ಲೋನ್ ಕಟ್ಟಕ್ಕೆ ತಾಕತ್ತಿಲ್ಲ ಅಂದಮೇಲೆ ಲೋನ್ ಯಾಕ್ರಿ ತಗೋತೀರಾ ಅಂತಾರೆ. ಬ್ಯಾಂಕು ಲೋನ್ ಕೊಡ್ತಾರೆ, ಗ್ರಾಹಕರು ಲೋನ್ ತಗೋತಾರೆ. ನಿಮ್ಮ ಅಪ್ಪನ ಮನೆದೇನಲ್ವಲ್ಲ ಅದು. ಸಾಲವನ್ನು ತಗೊಳ್ಳೋದಕ್ಕೆ RBI ಏನು ಮಾಡುತ್ತೆ, ಅದರದೇ ಆದಂಥ ಒಂದಷ್ಟು ಕಾನೂನು ಮತ್ತು ಕಟ್ಟಳೆಗಳನ್ನು ಕಟ್ಟೆ ಕಳಿಸಿದೆ. ಸಾಲ ಪ್ರತಿಯೊಬ್ಬರು ತಗೊಳ್ಬೇಕಾದಂಥ ಅನಿವಾರ್ಯ ಅಂಶ ಇದು. ಪ್ರತಿಯೊಬ್ಬರಿಗೂ ಸಾಲ ಬೇಕಾಗುತ್ತೆ, ತಗೊಳ್ಳೇಬೇಕು. ಹಂಗಂತ ನೀವು ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡಿಕೊಂಡು ರಿಕವರಿ ಮಾಡಿ ಅಂತ ಯಾವ ಕಾನೂನು ಹೇಳಿಲ್ಲ. ಆಮೇಲೆ ಸಾರ್ವಜನಿಕ